ಮಾಡು ಕಣ ಅಂತ. ಇಲ್ಲಿ ನಮ್ಮ ಯಜಮಾನ್ರು ನೋಡಿ, ನಮ್ಮ ಮನೆಯಲ್ಲಿ ಜೋಳದ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಫೈನಲಿ ಇವತ್ತು ನಮ್ಮ ಮನೆಗೆ ನೋಡಿ ನಮ್ಮ ಪುಟಾಣಿ ಕೃಷ್ಣ ಬಂದಿದ್ದಾನೆ. ಹಾಯ್ ಹಾಯ್ ಮಾಡು, ಕುತ್ಕೊಂತಾನಿಲ್ಲ ಒಂದು ಕಡೆ. ಅಯ್ಯೋ ಆಕಳಿಸ್ತಾ ಇದೆ. ಸೊ ನಮ್ಮಮ್ಮ ಏನು ಸ್ಪೆಷಲ್ ಮಾಡ್ತಿದ್ದಾರೆ ನಾಷ್ಟಕ್ಕೆ ಅಂದರೆ, ಹಾಯ್ ಮಾ. ಹಾಯ್ ಮಾ. ಏನ್ ಮಾಡತ್ತೀರಿ? ನಾವು ನೋಡುವ ಕಾಳು ಪಲ್ಯ, ಅಲಸಂದಿ ಕಾಳು ಪಲ್ಯ, ಮತ್ತೆ ಕಾಳು ಪಲ್ಯ, ಹೀರಿಕಾಯಿ ಪಲ್ಯ, ಆಮೇಲೆ ರೊಟ್ಟಿ. ರೊಟ್ಟಿ ತಿಂತ ನೀವು? ರೊಟ್ಟಿ ತಿಂತೀವಿ ಮುಗುಂಡು ನೋಡ್ತಾ ಇರೋದು ನೋಡು. ರೊಟ್ಟಿ ಇಲ್ಲಿ ಅಲಸಂದಿ ಕಾಳಿದೆ, ತರ್ದಿರೋದು ಇದರಿಂದ ಚಟ್ನಿ ಮಾಡ್ಬೋದು. ಮತ್ತೆ ಇಲ್ಲಿ ರೊಟ್ಟಿ ಮಾಡೋಕ್ಕೆ ಇಟ್ಟು ಪ್ಯಾಕೆಟ್ದೇ ತರಿಸ್ಬಿಟ್ಟಿದ್ದೀನಿ, ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಅದೇ ನಮ್ಮ ನಿಜಾನ ನೋಡಿ ಏನೇ ಮಾಡ್ತಿದ್ದಾಳೆ. ಈ ಪಾತ್ರೆ ಎಲ್ಲ ಎತ್ತಿ ಇಟ್ಕೊಂಡಿದ್ದು ಆಯ್ತಿಲ್ಲ, ಇಷ್ಟು ಸ್ವಲ್ಪ ಇರೋದಿಲ್ಲ. ನಮ್ಮ ನಿಜಾನ ಬೆಳಿಗ್ಗೆ ಎಷ್ಟು 9 ಆಗಿದೆ, 9:20 ನಡ್ಕೊಂಡು ಕೂತಿದ್ದಾಳೆ. ಎಲ್ಲ ಕಲರ್ ಮ್ಯಾಚ್ ಮಾಡು, ಎಲ್ಲ ಫ್ರೂಟ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಬೇಕು. ಜ್ಯೂಸ್ ಮಾಡಕ್ಕ ಏನು ಫ್ರೂಟ್ ಇವಾಗ ನೀವು? ಆಯ್ತು, ಇವಾಗ ಏನು ಫ್ರೂಟ್ ಮಾಡ್ತಾ ಇದ್ದೀರಾ ಹೇಳಿ? ಸೊ ಪೈನಾಪಲ್ ಎಲ್ಲ ಒಂದು ಕಡೆ ಆಯ್ತಾ. ನೆಕ್ಸ್ಟು ನೆಕ್ಸ್ಟ್ ಅದೇನದು? ಚೆರಿ, ಪೈನಾಪಲ್, ಮತ್ತೆ ಇನ್ನು ಏನೇನಿದೆ? ಮೊಬೈಲ್ ಹಿಡಿಯಕ್ಕೆ ಬರ್ತಾವನೆ ಅವನು. ಅಮ್ಮ ಅಯ್ಯೋ, ಅದ್ರಲ್ಲಿ ಅಲ್ಲೇ ಏನೇನು ಫ್ರೂಟ್ಸ್ ಇದೆ ಹೇಳಿ ನನಗೆ ಫಸ್ಟು. ಆಪ್ರಿಕಾಟ್, ಗ್ರೇಪ್ಸ್. ಸೂಪರ್. 5 ಮಿನಿಟ್ಸ್ ಅಷ್ಟೇ ಆಯ್ತಾ? ನನಗೆ ಇವ್ನು ಕುತ್ಕೊಳಕ್ ಬಿಡಲ್ಲ ತಮ್ಮ. ಅಮ್ಮ ಅಲ್ಲಿ ಮಮ್ಮಿ ಚೆನ್ನಾಗಿ ನಿದ್ದೆ ಹೊಡಿತಿದ್ದಾರೆ ಮಮ್ಮಿ. ಅಲ್ಲಮ್ಮ ಮಣ್ಣು ಎಲ್ಲಿದ್ದಾರೆ? ಇವನು ಗುಂಡು. ಅಮ್ಮ ಎಲ್ಲಿ? ಮಮ್ಮಿ ಎಲ್ಲಿ? ಅಮ್ಮ ಇಲ್ಲಿ. ಅಮ್ಮ ತಾಚಿ ಮಾಡ್ತಿದ್ದಾರಾ? ಸೈಲೆಂಟು ಎತ್ಕೊಂಡು ಹಿಂಗೆ ತಿರ್ಗಾಡ್ಕೊಂಡಿದ್ರೆ ಎಷ್ಟತ್ತಾದ್ರೂ ಸುಮ್ಮನೆ ಇರ್ತಾನೆ. ಸಂತಿ ಕಾಳು ಪಲ್ಯ ರೆಡಿ. ಅಲ್ಲ, ಎಷ್ಟು ಚಲೋ ಕಾಳನ್ನ ಭಾಳ ದಿನ ಆಯ್ತಂತ ಚಲೋ ಕೊಂತಿದ್ದಲ್ಲ. ನಾನು ತುಂಬಾ ದಿನ ಆಯ್ತಲ್ಲ, ಏನು ಒಂದು 5-6 ಮಂತ್ಸ್ ಆಯ್ತು, ಜಾಸ್ತಿನೇ ಆಯ್ತು ತಗೊಂಬಂದು. ಬಿಡೋಣ ಬಿಡಿ, ಏನು ಅದು ಹಂಗ ಅಂತ ಅನ್ಕೊಂಡ್ರೆ ನಮ್ಮಮ್ಮ. ವರ್ಷವರೆಗೂ ಇಟ್ಟು ತಿನ್ನೋರು ಇರ್ತಾರ, ಕಾಳು ಏನಾಗಲ್ಲ. ಹೊಲ್ದಾಗ ಬೆಳೆದವರು 1 ವರ್ಷ ತನಕ ಇಟ್ಕೊಂತೀನಿ. ಏನು ಹುಳ ಹತ್ತಿರ ಚಲೋ, ಎಷ್ಟು ಚಲೋ ನಂಗೆ ಗೊತ್ತೇ ಇಲ್ಲ. ನನ್ಗೆ ಅದಕ್ಕೆ ಅಮ್ಮ ಕೇಳ್ತಾರೆ ಏನು ಆಗಲ್ಲ ಮಾಡೋಣ ಅಂದರು. ಅದಕ್ಕೆ ಅದನ್ನ ಮಸ್ತ್ ಕಾಣಿಸ್ತದೆ. ಇಲ್ಲಿ ನೋಡಿ, ಇಷ್ಟ ಇದೆ ಕಿರಣ್ಗೆ. ರೊಟ್ಟಿ ಮಾಡೋಕ್ಕೆ ಜೋಳದ ಹಿಟ್ಟು. ನೋಡಿ ಎಷ್ಟು ಸೌಂಡ್ ಮಾಡತ್ತಾನ. ಯಾರಾದ್ರೂ ಇರ್ಬೇಕಾ ಜೊತೆಗೆ? ಸ್ವಲ್ಪ ಯಾರಾದರೂ ಸೈಡ್ಗೆ ಹೋಗ್ಬಿಟ್ರೆ ಸ್ಟಾರ್ಟು. ಈ ಅಕ್ಕ ನೋಡಲ್ಲಿ ಹೆಂಗೆ ಆಡ್ತಾ ಇದ್ದಾರೆ, ಎತ್ತಿಡು ಐಪ್ಯಾಡ್ ಅಂದರೆ. ಟೈಮ್ ಇನ್ನೂ 5 ನಿಮಿಷ ಇದೆ. ಏನಮ್ಮ ತೆಗೆದಾಕ್ಲಾ? ಸರಿ. ಪಾಪುಗೆ ಇವಾಗ ಇದೆಲ್ಲ ತೆಗೆದಾಕೋಣ ಅಂತ ಏನೇನಿದೆ ನೋಡಿ, ಶುಂಠಿ ಎಲ್ಲ ಏನೇನೋ, ಉತ್ತುತ್ತಿ, ಬಾದಾಮ್, ವಾಲ್ನಟ್ ಇಷ್ಟಿದೆ. ಸ್ವಲ್ಪ ಮಿಲ್ಕ್ ಹಾಕಿ ಇದನ್ನು ತೆಗೆದ್ಬಿಟ್ಟು ಇದರಿಂದ ಮತ್ತೆ ಮಿಕ್ಸ್ ಮಾಡಿ ಪೇಸ್ಟ್ ಎಲ್ಲ ಮಿಲ್ಕಿಗೆ ಹಾಕಿ ಕೊಡೋದು.
ಇವತ್ತಂತೂ ಬೆಳಗ್ಗೆ ಎದ್ದಿದ ತಕ್ಷಣ ನನಗಂತೂ ಫುಲ್ ಟೈಮ್ ಇತ್ತು ಪಾಪ ಜೊತೆ ಆಟ ಆಡ್ಕೊಂಡು ತೆಗೆದು ಎಲ್ಲ ಕುಡಿಸ್ತಾ ಇದ್ದೆ. ಏನೋ ಒಂಥರ ಹಳೇದೆಲ್ಲ ನೆನಪಾಗ್ತಾ ಇತ್ತು. ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ಪಾಪು ಜೊತೆ ಮತ್ತು ಯಾನ ಜೊತೆ. ನಿನಗೂ ಸಣ್ಣ ಪಾಪ ಇದ್ದಾಗ ಮಾಡ್ತಾ ಇತ್ತು ಅದೆಲ್ಲ ಏನಿಲ್ಲ, ಸೈಡಿಗೆ ಹಾಕು. ಈ ಕಡೆ ನಾನು ಎಲ್ಲ ರೆಡಿ ಮಾಡ್ತಾ ಇದ್ರೆ ಯಾನ ನನ್ನ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಯಾವ ಗ್ಯಾಪಲ್ಲಿ ವಿಡಿಯೋ ಮಾಡಿದ್ದಾಳೆ ಏನೋ ಅಂದರೆ ಅವ್ಳಿಗೆ ಗೊತ್ತಾಗ್ಬಿಟ್ಟಿದೆ ಯಾವ ಕ್ಯಾಮ್ರಾ ಆನ್ ಮಾಡೋದು, ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲ, ಹೆಂಗೆ ನಾವು ಫೇಸ್ ಕಾಣ್ತಾ ಇದೆಯಾ ಇಲ್ಲ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಚೆನ್ನಾಗಿ ರೆಕಾರ್ಡ್ ಮಾಡಿದ್ದಾಳೆ. ತೊಗೊಂಬಿಟ್ಟು ಹಾಕು ನೀಟಾಗಿ ಹೇಳ್ಕೊಂಬಿಟ್ಟು. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ಆದಿತ್ಯ ಸ್ತೋತ್ರಂ ಹಾಕಿ ಎಲ್ಲ ಕೇಳಿಸ್ತಾರೆ ಹಾಕಿದ್ವಿ. ಅದು ಹಾಕಿದ ತಕ್ಷಣ ನಿಜವಾಗ್ಲೂ ಎಷ್ಟು ಸೈಲೆಂಟಾಗಿ ಕೇಳಿಸ್ಕೊಂಡಿರ್ತಾನೆ. ಅದೊಂಥರ ನಾನು ಅಬ್ಸರ್ವ್ ಮಾಡಿದೆ. ಅದು ಅಳ್ತಾ ಇದೆ ಆಯಿತಾ. ಅದು ಆನ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ಬಿಟ್ಟು ಕೇಳಿಸ್ಕೊಂಡು ಅವ್ನು ಪಾಡ್ಕೊಂಡು ಸುಮ್ಮನೆ ಇದ್ದ. ಸೊ ಅದೊಂದು ಗುಡ್ ಹ್ಯಾಬಿಟ್. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ಹಾಕಿ ಎಲ್ಲ ಕೇಳಿಸ್ತಾ ಇದ್ದರೆ. ಯಾನ ಕೂಡ ಅವಳು ಇವಾಗ ಸ್ಕೂಲ್ಗೆ ಹೋಗ್ತಾ ಇರೋದ್ರೆ ಅವಳು ಎಷ್ಟೊಂದು ಶ್ಲೋಕ ಹೇಳೋದು ಎಲ್ಲ ಕಲ್ತಿದ್ದಾಳೆ. ಕೇಳೋಕ್ಕೇ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿ ಪ್ರೊನೌನ್ಸ್ ಕೂಡ ಮಾಡ್ತಾಳೆ, ಚಂದ ಅನಿಸುತ್ತೆ. ಇನ್ನು ಎಲ್ಲ ರೆಡಿ ಆಯಿತು. ಯಾನ ಕೂತ್ಕೊಂಡು ಸ್ವಲ್ಪ ಮಿಲ್ಕ್ ಹಾಕಿ ಅವಳು ಕೂಡ ಹೆಲ್ಪ್ ಮಾಡ್ತಾ ಇದ್ಲು ನನಗೆ ಎಲ್ಲ ಇದು ಮಾಡೋದಕ್ಕೆ, ತಮ್ಮಗೆ ತಿನ್ನಿಸೋದು ಅಂತ. ಅವನಿಗೆ ಸ್ವಲ್ಪ ತೊಗೊಂಡು ಬಾಯಿಗಿಟ್ರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾನೆ ಯಾವಾಗ ಕೊಡ್ತಾರೆ ಇವರು ಇನ್ನು ಅಂತ. ವಿಡಿಯೋ ಮಾಡ್ತಾ ಇರೋದು ನನಗೆ ನೆನಪಿದೆ. ಯಾನಾಗೆ ನಾನು 3 ಅಷ್ಟೇ ಕೊಟ್ಟಿದ್ದು. ಬಾದಾಮ್, ವಾಲೆಟ್ ಮತ್ತು ನಿದ್ದೆ ಬರೋಕ್ಕೆಲ್ಲ ಮಾಡ್ತಾರಲ್ಲ ಅದೆಲ್ಲ ಏನು ಬಜ್ಜೆ ಅದು. ಬಟ್ ಶುಂಠಿ ಈ ಥರ ಅರ್ಶಿನ ಕೊಂಬು ಅದೆಲ್ಲ ನನಗೂ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಿಟ್ಟು ಹೆಂಗೈತಮ್ಮ? ಅಷ್ಟು ಜಿಗಿಲ್ಲ, ಚೆನ್ನಾಗಿಲ್ಲ. ಹಿಟ್ಟು ಚೆನ್ನಾಗಿಲ್ಲ ಅಂತ ಪ್ಯಾಕೆಟಿಂದ ತರಿಸಿರೋದು. ಹಾಕ್ಸಿದಂಗೆ ಬರಲ್ಲ. ಇದೇನೋ ಅಷ್ಟು ಚೆನ್ನಾಗಿಲ್ಲ, ಜಿಗಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಕುದಿ ನೀರಾಗ ಹಾಕಿರೋದು ಬರಬಾರ್ದು. ಏನ ಎಲ್ಲಿದ್ದಾಳೆ ಕಾಣಿಸ್ತಾನೆ ಇಲ್ಲ. ಹಾಯ್ ಗುಂಡು, ಹಾಯ್, ಏನು ಮಾಡ್ತಾ ಇದ್ದೀರಾ? ಟೆಂಟ್ನ ಫಿಕ್ಸಾ? ಸೂಪರ್. ಡೋರ್ ಎಲ್ಲಿದೆ ನಿಮ್ಮದು? ಈ ಕಡೆ ಸೈಡ್ ಇದೆಯಾ ಡೋರ್? ನಾನು ಇಲ್ಲಿದೆ ಅನ್ಕೊಂಡ್ಬಿಟ್ಟೆ. ಓಕೆ, ಹಾಯ್. ಫಿಕ್ಸ್ ಮಾಡ್ತಿದ್ದೀರಾ ನೀನು ಟೆಂಟು? ನಾಕ್ ನಾಕ್, ಟಿನ್ ಟಿನ್. ಇದ್ದೀರಾ ಯಾರಾದರೂ? ಓಹ್, ಇಲ್ಲಿ ಬಂದ್ರಾ? ನಾವು ಅಲ್ಲಿ ನೋಡ್ತಾ ಇದ್ದೀವಿ. ನಿಮ್ದು ಊಟ ಬಂದಿದೆ ಮೇಡಮ್. ಟಿನ್ ಟಿನ್. ಇವಳ್ದೊಂದು ಆಟ ತಿನ್ಸಕ್ಕೆ. ಅಲ್ಲಿ ಇಲ್ಲಿ ಅಂದ್ರೆ ನಾನು ಬರಲ್ಲಪ್ಪ, ಒಂದೇ ಕಡೆ ನಾನು ಬರೋದು. ಟಿನ್ ಟಿನ್. ನಾನೇನು ಹೇಳ್ದೆ ಇವಳಿಗೆ, ಸ್ಕೂಲಲ್ಲಿ ತಿಂತೀಯಲ್ಲ, ಇಲ್ಲಿ ಯಾಕೆ ನೀನೇ ತಿನ್ನಲ್ಲ ಅಂತ ಕೇಳಿದೆ. ನೀನು ಸ್ಕೂಲಲ್ಲಿ ನೀನೇ ತಿಂತೀಯ, ನಿಮ್ಮ ಮ್ಯಾಮ್ ಬೇರೆ ಯಾರು ತಿನ್ನಿಸ್ತಾರ? ನೀನೇ ತಿಂತೀಯ, ಮತ್ತೆ ಇಲ್ಲಿ ಯಾಕೆ ನನಗೆ ತಿನ್ನಿಸು ಅಂತಿದ್ಯಾ? ಸ್ಕೂಲಲ್ಲಿ ಯಾರು ಇರಲ್ವಾ ತಿನ್ಸಕ್ಕೆ, ಅದಕ್ಕೇನಾ? ನಾನು ಬರಲ್ಲ ಸ್ಕೂಲ್ಗೆ? ಪಾಪ ಎದ್ದು ಬಂದರು. ಗುಡ್ ಮಾರ್ನಿಂಗ್ ಪಾಪ. ಇವಾಗ ಎದ್ರು ನೋಡ್ರಿ ಪಾಪ. ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ, ತುಪ್ಪ, ಇದು ಹೀರೆಕಾಯಿ ಪಲ್ಯ, ಹಲಸಂದಿ ಕಾಳು. ಯಾರಿಗೆಲ್ಲ ಲಾಸ್ಟಲ್ಲಿ ದಪ್ಪಗೆ ಮಾಡಿರ್ತಾರಲ್ಲ ರೊಟ್ಟಿ, ಅದು ಅಂಚು ಮೇಲೇ ಬಿಟ್ಟು ತಿನ್ನೋಕ್ಕೆ ಯಾರಿಗೆ ಇಷ್ಟ ಹೇಳಿ? ನನಗಂತೂ ಇದು ಫೇವ್ರೇಟ್. ಲಾಸ್ಟಲ್ಲಿ ಹಿಂಗೆ ಬಿಟ್ಟಿರ್ತೀವಲ್ಲ, ಇದು ಸ್ವಲ್ಪ ದಪ್ಪ ಇರುತ್ತೆ, ಕ್ರಿಸ್ಪಿ ಇರುತ್ತೆ, ಮಸ್ತಾಗಿರುತ್ತೆ. ನನಗೆ ಈ ಥರ ತಿನ್ನೋಕ್ಕೆ ಇಷ್ಟ ಲಾಸ್ಟಲ್ಲಿ. ಸೊ ಇಷ್ಟು ರೊಟ್ಟಿ ಮಾಡಿದಾರಮ್ಮ. ಇನ್ನೆರಡು ಥರ ಪಲ್ಯ ಇದೆ. ಇನ್ನು ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಮಾಟಿ ಬೇಕಿತ್ತ.
ನಾನು ಅವಾಗಿಂದ ಹುಡುಕ್ತಾ ಇದ್ದೀವಿ, ಕಾಣ್ತಾನೆ ಇಲ್ಲ. ಒಳಗಡೆ ಇದ್ದಾಳ? ಎಲ್ಲಿ ಎಲ್ಲಿ? ಹೈ, ಎಲ್ಲಿ ಆದ್ರೂ ಕಾಣಿಸ್ತಾನೆ ಇಲ್ಲ. ಏ ಇಲ್ಲಿದೀಯಾ? ಇದು ಲೋಗೋ ಒಂದು ಒಳಗಡೆ ಕುತ್ಕೊಂಡಿದ್ದಾಳೆ. ಇದು ಯಾರ್ದು ಮತ್ತೆ? ಆ ಟೆಂಟ್ ನಂದ, ಇದು ನಿಂದ? ಅಷ್ಟರಲ್ಲೇ ಇರ್ತೀಯ ನೀನು? ಓಹೋ. ಅಮ್ಮ ಹತ್ರ ಸ್ವಲ್ಪ ಆಯಿಲೆಲ್ಲ ಹಾಕಿ ಮಸಾಜ್ ಮಾಡಿದೆ. ಅವಾಗ ಈ ಥರ ಯಾರಾದರೂ ಮಸಾಜ್ ಮಾಡಿದ್ರೆ ಎಷ್ಟು ರಿಲೀಫ್ ಅನಿಸುತ್ತಲ್ವಾ. ಸೊ ಇನ್ನು ಮಸಾಜ್ ಎಲ್ಲ ಮಾಡಿಸ್ಕೊತಿದ್ದೆ. ಹಾಗೆ ನಾನು ಕಿರಣ್ ಒಂದು ಸೀರೀಸ್ ಹಾಕಿದ್ರು ಹಿಂದಿ. ಬಟ್ ಸ್ಟಾರ್ಟಿಂಗ್ ನಂಗೆ ಇಂಟ್ರೆಸ್ಟ್ ಬರಲಿಲ್ಲ, ಬೇಡ ಅಂದ್ಕೊಂಡಿದ್ದೆ. ಆಮೇಲೆ ತುಂಬ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಅರ್ಧಂಬರ್ಧ ನೋಡ್ಬಿಟ್ನಲ್ಲ ಅಂದ್ಬಿಟ್ಟು ಮತ್ತೆ ಫಸ್ಟಿಂದ ಬೇರೆ ನೋಡಬೇಕಷ್ಟು ಚೆನ್ನಾಗಿದೆ ಅದು. ಇನ್ನು ಏನ ಕ್ಯಾರೆಟ್ ತಿಂತಾ ಇದ್ಲು, ಕೇಳಿದ್ಲು ಅಂತ ಕೊಟ್ಟಿದ್ದೆ. ಇನ್ನು ಅಮ್ಮ ಪಾಪನ ಮಲಗಿಸೋದು. ಯೂಶ್ವಲಿ ಪಾಪ ಈ ಥರ ಎಲ್ಲ ಮಲಗೋದೇ ಇಲ್ಲ. ಅವನು ಗುಂಡು, ಅವ್ನಿಗೆ ಮಲಗಿಸ್ಬೇಕಂದ್ರೆ ದೊಡ್ಡ ಬೇರೆನೇ ಪ್ರೊಸೀಜರ್ ಇದೆ. ಏನೋ ಇವತ್ತು ಫುಲ್ ಟಯರ್ಡ್ ಆಗಿದ್ದ ಅಂದ್ಬಿಟ್ಟು ಹಂಗೆ ಬಾಲ್ಕನಿಲೇ ಮಲ್ಕೊತಾ ಇದ್ದ. ನನ್ನ ಪಾಪು ಮನೆಗೆ ಬಂದಿರೋದಕ್ಕೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗ್ತಾಯಿಲ್ಲ. ಒಂಥರ ಚಂದ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಎಷ್ಟು ಇನ್ನೋಸೆನ್ಸ್ ಇರುತ್ತೆ ಮಗು ಎಲ್ಲ. ಅವ್ರ ಜೊತೆ ಯಾವ ಥರ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಅಂತೂ ಬೇಗ ಎದ್ದು ಆಟ ಆಡ್ಕೊಂಡಿರ್ತಾನೆ 6 ಗಂಟೆಗೆ. ಸೊ ನಾನು ಸ್ವಲ್ಪ 8 ಗಂಟೆ ಹಂಗೇನೋ ಎದ್ದು ಬಂದಾಗ ಅವನ ಜೊತೆ ಎಷ್ಟೊತ್ತು 2 hours ಹಂಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಎಲ್ಲ ತೆಗೆದ್ಬಿಟ್ಟು ಹಾಕಿ ಒಂದು ಒಳ್ಳೆ ಟೈಮ್ನ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಖುಷಿ ಆಯಿತು. ಇನ್ನು ನಾಷ್ಟಕ್ಕೆ ಬೆಳಿಗ್ಗೆ ರೊಟ್ಟಿ ಇದ್ಬಿಟ್ರೆ ಸಾಕು, ಬೇರೆ ಏನೂ ಬೇಡ ಅಂತ ಅನಿಸ್ಬಿಡುತ್ತೆ. ಮೊದಲೆಲ್ಲ ಅಷ್ಟು ಬೇಡ ಅನಿಸ್ತಾಯಿತ್ತು, ಬಟ್ ಇವಾಗ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಹೆಲ್ದಿ ಸ್ವಲ್ಪ ಕಷ್ಟನೇ ಇರುತ್ತೆ, ಅಷ್ಟು ಟೇಸ್ಟೂ ಇರೋದಿಲ್ಲ. ಏನು ಜಂಕ್ ಇರುತ್ತೆ ಅದು ತುಂಬ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ಬೇಕು ಅಂತ ಅನಿಸುತ್ತೆ. ಸೊ ಹಿಂಗೆ ನೋಡಿ, ಸೊ ಆದಷ್ಟು ನಮ್ಮ ಕಂಟ್ರೋಲ್ ನಾವು ಇಟ್ಕೊಂಡ್ರೆ ಒಳ್ಳೆಯದು. ಸೊ ಅದಕ್ಕೆ ರೊಟ್ಟಿ ಅಂದರೆ ನಾನು ಓಕೆ ಅನ್ಸ್ಬಿಡ್ತಿದ್ದೆ. 2 times ತಿನ್ನೋಕ್ಕೂ ನನಗೆ ಬೇಜಾರಾಗಲ್ಲ, ಅಷ್ಟು ಇಷ್ಟ ಆಗುತ್ತೆ. ಅದರಲ್ಲೂ ಈ ಅಲಸಂದಿ ಕಾಳು ನಾನು ಆ್ಯಕ್ಚುಲಿ ಬೇಡ ಎಸ್ಬಿಡೋಣ ಅಂತಲೇ ಹೋಗಿದ್ದು. ನಮ್ಮಮ್ಮ ಏನಕ್ಕೆ ಎಸಿತಿ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಈ ಥರನೂ ಇದರಿಂದನೂ ರೆಸಿಪಿ ಮಾಡ್ಬೋದು ಅಂತ ನಮ್ಮಮ್ಮ ಮಾಡೋದನ್ನ ನೋಡಿಕೊಂಡೆ. ನಿಜವಲ್ಲೂ ತುಂಬ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಹೀರೆಕಾಯ್ದು ಅಷ್ಟೇ ಸ್ವಲ್ಪ ಏನೋ ಮಸಾಲ ಪೇಸ್ಟ್ ಮಾಡಿ ಎರಡಕ್ಕೂ ಸ್ವಲ್ಪ ಹಾಕಿ ಬೇಗ ಕ್ವಿಕ್ಕಾಗಿ ಏನೋ ಒಟ್ಟಿನಲ್ಲಿ ಮಾಡಿಬಿಡ್ತಾರೆ. ಟೇಸ್ಟಿ ಆಗಿರುತ್ತೆ, ಬೇಗನೂ ಆಗಿರುತ್ತೆ, ಮಸ್ತಾಗಿತ್ತು. ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ಅಲಸಂದಿ ತೊಗೊಂಬಂದು ಮತ್ತೆ ಮಾಡ್ಕೊಬೇಕು ಅನ್ನೋ ಥರ ಟೇಸ್ಟ್ ಬಂದಿತ್ತು. ಸೊ ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಏನೇನು ಮಿಕ್ಕಿತ್ತು ಎಲ್ಲ ಒಂದು ಬಟ್ಲಿಗೆ ಹಾಕಿ ಡಿಶ್ ವಾಷರ್ಗೆ ಹಾಕಿ ಎಲ್ಲ ಲೋಡ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಯಜಮಾನ್ರು ನೋಡಿ ಕರ್ಬೇವು ಬಿಚ್ಚಿ ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದಾರೆ. ಸೊ ನಮ್ಮ ಅಯ್ಯನ ಇಲ್ಲಿ ಕಟ್ಟೆ ಎಲ್ಲ ಕ್ಲೀನ್ ಆಯಿತು. ಇದೆಲ್ಲ ಆರ್ಡರ್ ಮಾಡಿ ಹಿಟ್ಟೆಲ್ಲ ಎತ್ತಿಟ್ಕೋಬೇಕು. ಕಟ್ಟೆ ನೀಟಾಯಿತು. ಇನ್ನು ಅಯ್ಯನ ಪ್ಯಾನ್ ಕೇಕ್ ಬೇಕು ಅಂತ ಹೇಳೋದು, ಅದಕ್ಕೆ ಪ್ಯಾನ್ ಕೇಕ್ ಮಾಡ್ತಾ ಇದ್ದೆ. ಈ ಸರಿ ಬೇರೆ ಥರ ಪ್ಯಾನ್ ಕೇಕ್ ಮಾಡಿದೆ. ಯಾವಾಗಲೂ ಒಂದೇ ಥರ ಮಾಡಿದ್ರೆ ಅವ್ರಿಗೂ ಬೋರ್ ಆಗಿಬಿಡುತ್ತಲ್ಲ. ಸೊ ಈ ಸರಿ ಸ್ವಲ್ಪ ಬೇರೆ ಥರ ಟ್ರೈ ಮಾಡಿದೆ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಿಮ್ಗೇನಾದರೂ ಈ ರೆಸಿಪಿ ಬೇಕಿದ್ರೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಅವ್ರಿಗೂ ಕೂಡ ವೆರೈಟಿ ಮಾಡಿಕೊಟ್ರೆ ಅವ್ರಿಗೂ ಪ್ಯಾನ್ ಕೇಕ್ ಇಷ್ಟ ಆಗುತ್ತೆ. ಹೆಲ್ದಿ ಕೂಡ ಓಕೆ, ಇವತ್ತು ಒಂದು ಒಳ್ಳೆ ಪ್ರೋಟೀನ್ ಹೋಗಿದೆ ಅಂತ ನಮಗೂ ಕೂಡ ಸಮಾಧಾನ ಇರುತ್ತೆ. ಹಾಗೆ ಆನ್ಲೈನಲ್ಲಿ ಸ್ವಲ್ಪ ನಾನು ಆರ್ಡರ್ ಮಾಡಿದ್ನಲ್ಲ, ಅಲ್ಲಿ ಹೂವು ಕೂಡ ಮಾಡಿದೆ, ಫ್ಲವರ್ಸ್ ಎಲ್ಲ. ಇದು ಜಸ್ಟ್ ಇಷ್ಟಕ್ಕೆ 40 rupees ಇತ್ತು. 100 grams ಏನೋ ಅಷ್ಟೇ ಬರುತ್ತೆ. ಬಟ್ ಅದರಲ್ಲೂ ಒಂದು 4 ಇರೋ ಹೂವನೇ ಒಂದು 15 ಇದ್ದಾವೇನೋ. ಅದರಲ್ಲೂ ಒಂದು 4 ಹೂವು ಬಾಡೋದಂಗೆ ಆಗಿತ್ತು. ಸೊ ಹಾಗಾಗಿ ಅದನ್ನ ರೈಸ್ ಮಾಡಿದ್ದೀನಿ. ಆಮೇಲೆ ಅದು ರೀಫಂಡ್ ಬರುತ್ತೆ ಎಲ್ಲ ಚೆಕ್ ಮಾಡೋಣ ಅಂತ. ನೋಡಿ ಏನು ಮಾತಾಡು ಏನದು? ಏನಾಯ್ತು? ಏನು ಬೇಕು? ಕಂಪ್ಲೇಂಟ್ ಹೇಳ್ತಿದ್ಯಾ? ಯಾರು ಏನು ಮಾಡಿದ್ರು? ನಮ್ಮ ಇಯಾನ್ ಅದು ಸ್ಟ್ರಾಲರ್ ಸಣ್ಣ ಪಾಪ ಇದ್ದಾಗ ನಾವು ಒಡಿಸಾ ತಗೊಂಡೋಗಿದ್ದು. ಹುಷಾರು, ಮಲ್ಕೋತೀಯ ಇವು ಪಾಪು? ಯಾಕೆ ಪಾಪನ ಮಲಗ್ಸೋಣ? ಹಾಂ ಕ್ಲಾಸ್ ಇಲ್ಲಿ ನೋಡ್ಬೋದಾ? ಅವನ್ನ ತಳ್ಕೊಂಡು ನೋಡ್ಬೋದು. ಗಾಬ್ರಿ ತಳ್ಕೊಂಡು ಹೋಗೋಣ. ಬಾ ಈ ಕಡೆ ಹೋಗಲ್ಲ.
ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಅಲ್ಲ ಗುಂಡು, ಜೇಜಿಗುಡಿ ಗುಡಿಗೆ ಹೋಗ್ತಾ ಇದ್ದೀವಿ ನಾವು. ನಾವು ಯಾರನೂ ರೆಡಿ, ಅಜ್ಜಿನೂ ರೆಡಿ, ದೊಡ್ಡಪ್ಪನೂ ರೆಡಿ. ದೊಡ್ಡಪ್ಪ ನೋಡ್ರೆ ಫುಲ್ಲು ನುಗ್ಗು. ಎಲ್ಲ ರೆಡಿ ಆದರೆ ಯಾರು ರೆಡಿ ಆಗಲ್ಲ ನೋಡಿ ಹೆಂಗ್ ಮಾಡ್ತಾರೆ ದೊಡ್ಡಪ್ಪ ನೋಡಿದ್ರೆ. ಏನೋ ಸುದ್ದಿ ಹೇಳಕ್ ಹೋಗ್ತಾನೆ. ಏನು ಏನು ಅಲ್ಲಿ ನೋಡ್ತದೆ. ಇಲ್ಲಿ ನೋಡಿಲ್ಲಿ. ಐ ಐ ಏನು ಎಲ್ಲ ರೆಡಿ ಆದರೆ ಸಿರಿ ರೆಡಿ ಆಗಲ್ಲ. ಎಲ್ಲ ರೆಡಿ ಆದರೆ ಸಿರಿ ರೆಡಿ ಆಗಲ್ಲ ನೋಡಿ. ಇನ್ನು ಈಗ ಬಾತ್ರೂಮ್, ಇವಾಗ ಇನ್ನ ರಸ ಕಡೆಯಿಂದ ಬಾತ್ರೂಮ್ಗೆ ಹೋಗ್ತಿದ್ದೆ. ಈ ಮುಖ ತೊಳೆಯಕ್ಕೆ ಹೋಗ್ತಿರ್ತಿ ಅದಲ್ಲ ಮತ್ತೆ. ನಾವು ನೋಡಿ ಎಷ್ಟು ಬೇಗ ಡ್ರೆಸ್ ಹಾಕೊಂಡು ಒಂದಷ್ಟೇ ಬೊಟ್ಟೆಕ್ಕ ಬಂದ್ಬಿಡ್ರಿ ಅಲ್ಲಮ್ಮ. ಇಲ್ಲಿ ಕುಂಚಿಗೆ ಕಟ್ಕೊಂಡು ಕುಂಚಿ ಹಿಂದೆ ತಿರುಗಿಸಿ ಡ್ರ್ಯಾಗನ್ ತರ ಅಂತ. ಡ್ರ್ಯಾಗನ್ ನಮ್ಮಮ್ಮ ನೋಡ್ರಿ ಹುಳ ಬರ್ತೈತೆ ಹೆಂಗ್ ಹಂಚ್ಕೊಂಡವ್ರ ಇಲ್ಲಿ ಅಂತ ಬಾ ತೋರ್ತೀನಿ. ಅಷ್ಟೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾವ ಥರ ನಿಮಗೆ ಕಾಂಟೆಂಟ್ಸ್ ಇಷ್ಟ ಆಗ್ತಾಯಿದೆ ಏನು ಅಂತ. ನನಗಿನ್ನೂ ಒಳ್ಳೊಳ್ಳೆ ಬೆಟರ್ ಕಾಂಟೆಂಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.